ಓಕೆ, ಸೊ ಎಲ್ಲಿದ್ವಿ ನಾವು? ಓ ಇ. ಓ ಇ ಅಂತ ಬಂದಾಗ ಫಸ್ಟ್ ಸೌಂಡ್ ಏನು ಬರುತ್ತೆ? ಓ ಎ, ಪೋಯಮ್ ಆಯಿತು. ಈಗ ನೋಡಿ ಇಲ್ಲಿ ಮಾತ್ರ ಸ್ವಲ್ಪ ಓ ಅಂತ ಸೌಂಡ್ ಬರುತ್ತೆ. ಓ ಇ ಬಂದಾಗ ಓ, ಬರೀ ಓ, ಎ ಬರಲ್ಲ, ಓ ಅಂದರೆ ಇ ಸೈಲೆಂಟ್ ಆಗಿರುತ್ತೆ. ಓಕೆ, ಸೈಲೆಂಟ್ ಆಗಿರಲ್ಲ, ಅವೆರಡೂ ಸೇರಿ ಆ ಸೌಂಡ್ ಬರೋದು. ಓಕೆ, ಸೊ ಕನೋ, ಕನೋ ಹೇಳಿ, ಕನೋ ಅಥವಾ ಕನೂ ಅಂತ ಹೇಳ್ತೀವಿ. ಮೈಕ್ ಆನ್ ಆಗಿದೆಯಾ? ಕನು. ಹಾಂ, ಹಾಗೆ ಫೋ, ಫೋ. ಜೋ, ಜೋ. ವೋ, ವೋ. ಟೋ, ಟೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ಆಲೋ, ಆಲೋ. ಇಲ್ಲಿ ನೋಡಿ, ಗೋ, ಗೋ ಇದೆ, ಗೋಸ್, ಗೋಸ್. ಟೊಮ್ಯಾಟೋಸ್, ಟೋಸ್. Potatoes, toes. Potatoes, toes. Buffaloes, lows. Buffaloes, lows. Echoes, echoes. Echoes, echoes. ಇಲ್ಲಿ ನೋಡಿ, ಮತ್ತೆ ಓ ಇ ಬಂದಾಗ ಕೆಲವು ಕಡೆ ಊ ಅಂತ ಬರುತ್ತೆ, ಅ ಅಂತ ಬರುತ್ತೆ, ಇ ಅಂತ ಬರುತ್ತೆ. ಅಂದರೆ ಅದೆಲ್ಲ ಒಂದೊಂದು ಪದಗಳಷ್ಟೇ. ಊ ಅಂತ ಬರೋದು ಶೂ ಮಾತ್ರ, ಶೂ, ಶೂ. ಅ ಅಂತ ಬಂದಿದೆಯಲ್ವಾ, ಅದು ಡಸ್, ಡಸ್, ಅದು ಮಾತ್ರ ಬರುತ್ತೆ ನಿಮಗೆ, ಡಸ್, ಡಸ್. ಇ ಅಂತ ಬರೋದು ಅಮೀಬಾ, ಅಮೀಬಾ. ಅ ಮ್ ಇ ಬಾ, ಅಮೀಬಾ. ಓಕೆ, ಆಮೇಲೆ ಇಲ್ಲಿ ಇವೆರಡೂ ಸಪ್ರೇಟಾಗಿ ವರ್ಡ್ಸನ್ನು ಸಪ್ರೇಟ್ ಮಾಡ್ತೀವಿ ನಾವು. ಲೈಕ್ ಇಲ್ಲಿ ಓ ಇದೆ, ಇಲ್ಲಿ ಇ ಇದೆ, ಬಟ್ ಅದನ್ನು ಸಪ್ರೇಟ್ ಮಾಡ್ತೀವಿ. BIO, ಬಯೋ, ಆಮೇಲೆ ಎಲೆಕ್ಟ್ರಾನಿಕ್ಸ್. ಸೊ ಬಯೋ ಎಲೆಕ್ಟ್ರಾನಿಕ್ಸ್ ಇದು ಸಪ್ರೇಟಾಗಿ ಹೇಳೋದು. ಹಾಗಾಗಿ ಇಲ್ಲಿ ಬಯೋ, ಅಯೋ ಅಂತ ಹೇಳಬೇಕು, ಎ. ಸೊ ಒಟ್ಟಿಗೆ ಕಾಣಿಸುತ್ತೆ, ಬಟ್ ಅದನ್ನು ಬಯೋ ಎಲೆಕ್ಟ್ರಾನಿಕ್ಸ್ ಅಂತಲೇ ಹೇಳಬೇಕು. ಆಮೇಲೆ ಕೋ, ಇದು ಕೋ ಬೇರೆ, ಎಫಿಷಿಯಂಟ್ ಬೇರೆ, ಕೋ ಎಫಿಷಿಯಂಟ್. ಸೊ ಎರಡನ್ನು ಕೂಡಿಸ್ಬಿಟ್ಟು ನಾವು ಕೋ ಎಫಿಷಿಯಂಟ್ ಅಂತ ಹೇಳ್ಬೋದು. ಕೋ ಎಫಿಷಿಯಂಟ್ ಅಲ್ಲಿ ಓ ಎ, ಓ ಎ ಆ ಥರ ಬರುತ್ತೆ. ಕೋ ಎಫಿಷಿಯಂಟ್, ಕೋ ಆಪರೇಟಿವ್, ಕೋ, ಕೋ ಸೇರಿಸಿ ಮುಂದೆ ವರ್ಡ್ ಬರುತ್ತೆ, ಕೋ ಆಪರೇಟಿವ್, ಕೋ ಎಫಿಷಿಯಂಟ್, ಕೋ ಪೇಮೆಂಟ್, ಆಮೇಲೆ ಕೋ ಅಂತ ತುಂಬ ವರ್ಡ್ಸ್ ಬರುತ್ತೆ ಜೋಡಿಸಿ. ಓಕೆ, ಸೊ ಅಲ್ಲಿ ನಾವು ಅದನ್ನು ಸ್ಪ್ಲಿಟ್ ಮಾಡೇ ಹೇಳಬೇಕು. ಓಕೆ, ನಾವು ನೆಕ್ಸ್ಟ್ ಫೋನೋಗ್ರಾಮ್ ಏನಿದೆ ನೋಡೋಣ. ಹಾಂ, ಈಗ ಓ ಎ ಆಯಿತು, ಅಂದರೆ ಸಾರಿ ಓ ಇ ಆಯಿತು. ಈಗ ಉಲ್ಟಾ ಇ ಓ, ಇ ಓನು ಬರುತ್ತೆ, ಓ ಇನೂ ಬರುತ್ತೆ, ಇ ಓನು ಬರುತ್ತೆ. ಓಕೆ, ಈಗ ನೋಡಿ, ಇ ಓ ಬಂದಾಗ ಸ್ವಲ್ಪ ವಿಚಿತ್ರವಾಗಿರುತ್ತೆ. ಇಯಾ, ಇಯಾ, ಇಯೋ, ಇಯೋ, ಎ, ಎ, ಆಮೇಲೆ ಇದೊಂದು 3 ಪದ ಈ ಥರ. ಓಕೆ, ಸೊ ಜಾಸ್ತಿ ಏನು ವರ್ಡ್ಸ್ ಇಲ್ಲ ಇದರಲ್ಲಿ. ಸೊ ಇಯಾ ಅಂತ ಬರೋ ವರ್ಡ್ ಯಾವ್ದು ನೋಡಿ, ಮಿಟಿಯಾರ್, ಮಿಟಿಯಾರ್. ನಿಯಾನ್, ನಿಯಾನ್. ಹಾಂ, ಸೊ ಇದು ಯಾ, ಯಾ, ಯಾ ಅಂತ ಹೇಳಬೇಕು. ಯಾ ಬರೀಲಿಕ್ಕಾಗಲ್ಲ, ಯಾ, ಇಯಾ, ಮಿಟಿಯಾರ್, ಮಿಟಿಯಾರ್. ನಿಯಾನ್, ನಿಯಾನ್. ಜಿಯಾಗ್ರಫಿ, ಜಿಯಾಗ್ರಫಿ. ನಾವೆಲ್ಲರೂ ಜಾಗ್ರಫಿ, ಜಾಗ್ರಫಿ ಅಂತ ಹೇಳ್ತಿದ್ವಲ್ವಾ, ಆ್ಯಕ್ಚುಲಿ ಅದು ಜಿಯಾಗ್ರಫಿ. ಜಿಯೋ ಅಂದರೆ ಭೂಮಿ, ಜಿಯಾಗ್ರಫಿ. ಹೋಮಿಯೋಪತಿ, ಹೋಮಿಯೋಪತಿ. ಐಡಿಯಾಲಜಿ, ಐಡಿಯಾಲಜಿ. ಆರ್ಕಿಯಾಲಜಿ, ಆರ್ಕಿಯಾಲಜಿ. ಇಲ್ಲಿ ಇಯೋ, ಇಯೋ ಅಂತ ಬರೋದು ಎರಡೇ ಪದ. ಯಾವುದು? ವಿಡಿಯೋ, ಸ್ಟೀರಿಯೋ. ವಿಡಿಯೋ, ಸ್ಟೀರಿಯೋ ಹೇಳಿ.
ವಿಡಿಯೋ ವಿಡಿಯೋ, ಸ್ಟಿರಿಯೋ ಸ್ಟಿರಿಯೋ. Video, video. Stereo, stereo. ಹಾಂ, ಹಾಗೆ ಇ ಓ ಬಂದಾಗ ಎ ಅಂತ ಎರಡು ಕಡೆ ಬರುತ್ತೆ. ಲೆಪರ್ಡ್ ಜಪಡಿ, ಲೆಪರ್ಡ್ ಜಪಡಿ. Leopard, jeopardy. Leopard, jeopardy. ಓಕೆ. ಸೊ ಆಮೇಲೆ ಇ ಓ ಬಂದಾಗ ಇ ಅಂತ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಪೀಪಲ್. ಇಲ್ಲಿ ಮಾತ್ರ ಇ ಅಂತ ಹೇಳೋದು. ಪೀಪಲ್, ಪೀಪಲ್. People, people. ಆಮೇಲೆ ಇ ಓ ಇದೆ, ಅಲ್ಲಿ ನಾವು ಅ ಸೌಂಡ್ ಕೊಡಬೇಕು. ಪಿಜನ್, ಪಿಜನ್, ಪಿಜನ್. Pigeon, pigeon. Pigeon, pigeon. ಹಾಂ, ಆಮೇಲೆ ಇ ಓ ಬಂದಾಗ ಇಯ ಅಂತ ಸೌಂಡ್ ಬರುತ್ತೆ. ಅದು ಒಂದೇ ಪದದಲ್ಲಿ ಬರೋದು ನಿಮಗೆ. ಥಿಯರಮ್, ಥಿಯರಮ್. Theorem, theorem. ಇದನ್ನು ಥೇರಮ್, ಥೇರಮ್ ಅಂತ ತುಂಬ ಜನ ಹೇಳ್ತಾರೆ. ಥೇರಮ್ ಅಲ್ಲ, ಥಿಯರಮ್, ಥಿಯರಮ್. Theorem, theorem. ಓಕೆ. ಸೊ ಒಂದು ಕೆಲಸ ಮಾಡಿ, ನೀವು ಇದನ್ನು ಬರ್ಕೊಳ್ಳಿ, ಇದನ್ನು ಮತ್ತು ಇದನ್ನು ಬರ್ಕೊಳ್ಳಿ ಈಗ. ಓಕೆ. ಸೊ ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಜಸ್ಟ್ ಬರ್ಕೊಳ್ಳಿ, ಬರಿಬೇಕಾದ್ರೆ ಹೇಳ್ತಾ ಬರಿಬೇಕು. ಓಕೆ. ನೆಕ್ಸ್ಟ್ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಟಿ ಐ, ಟಿ ಐ, ಟಿ ಐ ಅಂತ ನಾವು ಬರೆದ್ರೆ ಏನಾಗಬೇಕದು? ಟಿ ಅಂತ ಆಗಬೇಕಲ್ವಾ? ಟಿ. ಉದಾಹರಣೆಗೆ ಟಿ ಐ ಪಿ ಏನಾಗುತ್ತೆ? ಟಿಪ್. ಟಿ ಐ ಪಿ ಟಿಪ್ ಆಗುತ್ತೆ. ಬಟ್ ಕೆಲವು ಕಡೆ ಟಿ ಐ ಬಂದಾಗ ನಾವು ಅದನ್ನು ಶ್ ಅಂತ ಹೇಳಬೇಕು. ಹಿಂಗೆ ಶ್ ಅಂದರೆ ಬರೀ ಟಿ ಐ ಬಂದರೆ ಮಾತ್ರ ಅಲ್ಲ, ಟಿ ಐ ಜೊತೆಗೆ ಏನಾದರೂ ಇರುತ್ತೆ. ಟಿ ಐ ಆದಮೇಲೆ ನಿಮಗೆ ಏನಾದರೂ ಅಕ್ಷರಗಳಿರುತ್ತೆ. ಉದಾಹರಣೆಗೆ ಟಿ ಐ ಓ ಎನ್, ಟಿ ಐ ಓ ಎನ್ ಅಂತ ಬಹಳ ವರ್ಡ್ಸ್ ಇದೆ ಇಂಗ್ಲೀಷಲ್ಲಿ. ಆಮೇಲೆ ಟಿ ಐ ಎ ಎಲ್. ಓಕೆ. ಆಮೇಲೆ ಟಿ ಐ ಎ ಎನ್. ಓಕೆ. ಆಮೇಲೆ ಟಿ ಐ ಓ ಯು ಎಸ್. ಸೊ ಎಲ್ಲದರಲ್ಲೂ ಟಿ ಐ ಇದೆ. ಬಟ್ ಬರೀ ಟಿ ಐ ಇದ್ದರೆ ಅದು ಟಿ ಅಂತಲೇ ಓದಬೇಕು ನೀವು. ಅದ್ರ ಜೊತೆಗೆ ಏನಾದರೂ ಸೇರಿಕೊಂಡಿದ್ರೆ, ಈ ಥರ ಓ ಎನ್ ಸೇರಿಕೊಂಡಿದ್ರೆ ಶನ್ ಆಗುತ್ತೆ. ಅದು ಐ ಎ ಎಲ್ ಸೇರಿಕೊಂಡಿದ್ರೆ ಶಲ್ ಆಗುತ್ತೆ. ಎ ಎನ್ ಸೇರಿಕೊಂಡಿದ್ರೆ ಶನ್ ಆಗುತ್ತೆ. ಟಿ ಐ ಓ ಯು ಎಸ್ ಸೇರಿಕೊಂಡಿದ್ರೆ ಶಸ್ ಆಗುತ್ತೆ. ಓಕೆ. ಸೊ ಆ ಥರ ಇರುವಂತಹ ವರ್ಡ್ಸನ್ನು ನೋಡಬೇಕು ನಾವು. ಸೊ ಫೋನೋಗ್ರಾಮ್ ಬಂದು ನಿಮಗೆ ಟಿ ಐ ಜೊತೆಗೆ ಏನೇನು ಸೇರಿದಾಗ ಏನೇನು ಸೌಂಡ್ ಬರುತ್ತೆ ನೋಡೋಣ. ಓಕೆ. ಸೊ ಟಿ ಐ ಎ ಎಲ್ ಬಂದಾಗ ಅದನ್ನು ನಾವು ಶಲ್ ಅಂತಲೇ ಹೇಳಬೇಕು. ಟಿ ಐ ಎ ಎಲ್ ಬಂದಾಗ ಏನು ಹೇಳಬೇಕು? ಶಲ್. ಓಕೆ. ಹಾಂ, ಕಂಟಿನ್ಯೂ ಮಾಡಿ. ಈಗ ಪಾರ್ಶಲ್, ಪಾರ್ಶಲ್ ಹೇಳಿ. ಪಾರ್ಶಲ್, ಪಾರ್ಶಲ್. ನಾನು ಹೇಳ ಸರ್. ಹೇಳಿ ಕಂಟಿನ್ಯೂ ಮಾಡಿ. ಯಾರಾದರೂ ಒಬ್ಬರು ಹೇಳಿ. Partial, partial. ಇನಿಷಲ್, ಇನಿಷಲ್, ಇನಿಷಲ್. Initial, initial. ಹೇಳಿ. 2 ಸಲ ಹೇಳಬೇಕು. 2-3 ಸಲ ಹೇಳಿ. Initial, initial. ಹಾಂ. ಸ್ಪೇಷಲ್, ಸ್ಪೇಷಲ್, ಸ್ಪೇಷಲ್. Spatial, space. ಪೊಟೆನ್ಷಿಯಲ್,